ತವಾ ಫಿಶ್ ಫ್ರೈ ಹೇಗೆ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಫಿಶ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಜೀರಿಗೆ ಪುಡಿ, ಹಾಗೆ ಧನಿಯಾ ಪುಡಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, 1-2 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಪುದೀನ, ಕರಿಬೇವನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಕರಿಬೇವು ಕಂಪಲ್ಸರಿ ಹಾಕ್ಕೊಳ್ಳಿ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಫಿಶ್ಗೆ. ಹಾಗೆ ಒಂದು ನಿಂಬೆ ಹಿಂಡ್ಕೊಳ್ತಾ ಇದ್ದೀನಿ. ಭಾಳ ಜ್ಯೂಸಿ ಇದ್ದರೆ ಅರ್ಧ ಹಿಂಡ್ಕೊಳ್ಳಿ, ಸ್ವಲ್ಪ ಕಡಿಮೆ ಇದ್ದರೆ ಒಂದು ನಿಂಬೆ ಹಿಂಡ್ಕೊಳ್ಳಿ. ಇಷ್ಟು ಫಿಶ್ ಸಾಕಾಗುತ್ತೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಸಾಲ ರೆಡಿ ಮಾಡ್ಕೊಳ್ಳಿ. ಆ ಫಿಶ್ಗೆಲ್ಲ ಕಟ್ ಮಾಡ್ಕೊಂಡಿದ್ದಿಲ್ಲ ಹೊರಗಡೆ ಎಲ್ಲ ನೀಟಾಗಿ ಅದು ಮಸಾಲೆ ಎಲ್ಲ ತಾಗೋ ಥರ ನೀಟಾಗಿ ಎಲ್ಲ ಹಚ್ಬಿಟ್ಟು 1 ಗಂಟೆ ಹೊತ್ತು ಹಾಗೆ ಬಿಟ್ಬಿಡಿ. ನಂತರ ಇವಾಗ 1 ಗಂಟೆ ಆಗಿದೆ. ಇವಾಗ ತವಾ ಬಿಸಿಗೆ ಇಟ್ಟಿದ್ದೀನಿ ನಾನು. 1-2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ವಲ್ಲ ಫಿಶ್ಗೆ, ಅದು ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಒಂದು ಸತಿ ಭಾಳ ಹಾಕ್ಕೋಬೇಡಿ, ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಭಾಳ ಫಿಶ್ಗೆ ಆಯಿಲ್ ಆಗಿಬಿಡುತ್ತೆ. ನೋಡಿ 2 ಕಡೆ ಚೆನ್ನಾಗಿ, ಈ ಕಡೆ 1-2 ನಿಮಿಷ, ಆ ಕಡೆ ಸಾಕಾಗುತ್ತೆ. ಫಿಶ್ ಬೇಗ ಬೇಯುತ್ತೆ. ಇವತ್ತಾಗಿದೆ. ಇನ್ನು ಉಳಿದಿರೋಂಥ ಫಿಶ್ ಸತ್ತ ನಾನು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆ ಫಿಶ್ ಸತ್ತ ಇದರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ. ಬೇಗ ಫ್ರೈ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮಧ್ಯಾಹ್ನ ಊಟಕ್ಕೋಸ್ಕರ ಮಾಡ್ತಾಯಿದ್ದೆ. ಅನ್ನ ಸಾಂಬಾರು ಜೊತೆ ಫಿಶ್ ಫ್ರೈ ಮಾಡಿದ್ದೀನಿ ಜೊತೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ ಫ್ರೈ. ಅನ್ನ, ಬೇಳೆ ಸಾರು ಮತ್ತು ತುಪ್ಪ ಫಿಶ್ ಫ್ರೈ ಜೊತೆಲಿ ಮಾಡಿರೋದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಈ ಸತಿ ಈ ಥರ ಟ್ರೈ ಮಾಡಿ ನೋಡಿ ಫಿಶ್ಶು ಸತೆ.